ಎಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಏನಪ್ಪ ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಂದು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನಪ್ಪ ಅಂದರೆ ತುಂಬಾ ಹುಡುಕಾಟವನ್ನು ಮಾಡ್ತಿದ್ದೀವಿ. ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಮನೆಯಲ್ಲಿರುವಂಥ ಗೃಹಿಣಿಗಳು ಕೂಡ ತುಂಬಾ ಹುಡುಕಾಟವನ್ನು ಮಾಡ್ತಿರುವಂಥದ್ದು. ಮನೆಯಲ್ಲಿ ಕೂತು ಏನು ಮಾಡೋದಪ್ಪ, ವರ್ಕ್ ಫ್ರಮ್ ಹೋಮ್ ಆದರೂ ಮಾಡಿದ್ರಾಯ್ತು ಅಂಥೇಳಿ ತುಂಬ ಜನ ಏನಪ್ಪ ಅಂದ್ರೆ ಅಂದ್ಕೊಂಡಿರ್ತೀವಿ. ಇಲ್ಲೊಬ್ಬ ವ್ಯಕ್ತಿ ಕೂಡ ಏನಪ್ಪ ಅಂದ್ರೆ ತಾನು ವರ್ಕ್ ಫ್ರಮ್ ಹೋಮ್ ಮಾಡಬೇಕಂತೇಳಿ ಅವನು ಟೆಲಿಗ್ರಾಮ್ಗೆ ಒಂದು ಮೆಸೇಜನ್ನು ಬರುತ್ತೆ. ಆ ಮೆಸೇಜನ್ನು ನೋಡಿ ಅವರು ಟೆಲಿಗ್ರಾಮ್ ಮೂಲಕ ಏನಪ್ಪ ಅಂದ್ರೆ ವರ್ಕ್ ಫ್ರಮ್ ಹೋಮನ್ನು ಮಾಡಲಿಕ್ಕೆ ಸ್ಟಾರ್ಟನ್ನು ಮಾಡ್ತಾರೆ. ಅವರು ಬೆಂಗಳೂರು ದಕ್ಷಿಣ ತಾಲೂಕಿನ ವೆಂಕಟಾಪುರದ ಜೀವನ್ ಕಿಶೋರ್ ಎಂಬುವಂಥವ್ರು. ಇವರು ಏನಪ್ಪ ಅಂದ್ರೆ ವರ್ಕ್ ಫ್ರಮ್ ಹೋಮನ್ನು ಸ್ಟಾರ್ಟ್ ಮಾಡಿರ್ತಾರೆ ಒಂದು ಕಂಪನಿ ಜೊತೆ. ಅವರು ಏನಪ್ಪ ಅಂದ್ರೆ ಮೊದಲು ಒಂದಿಷ್ಟು ಕಮಿಷನನ್ನು ಕೊಟ್ಟು ಅವರಿಗೆ ಆಸೆಯನ್ನು ಹುಟ್ಟಿಸಿರ್ತಾರೆ. ಆ ಆಸೆಯ ಜೊತೆಗೆ ಅವರು ಏನಪ್ಪ ಅಂದ್ರೆ ಇನ್ನಷ್ಟು ಹಣವನ್ನು ಗಳಿಸ್ಬೋದು ಮನೆಯಲ್ಲೇ ಕುಳಿತುಕೊಂಡು ಅಂತೇಳಿ ಯೋಚನೆ ಮಾಡಿ ಅವರು ಹಣವನ್ನು ಗಳಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಅವರು ಒಂದಿಷ್ಟು ಹಣವನ್ನು ಬಂದ ನಂತರ ಏನಪ್ಪ ಅಂದ್ರೆ ತುಂಬಾ ಒಂದಿಷ್ಟು ಹಣವನ್ನು ಏನಪ್ಪ ಅಂದ್ರೆ ಅವರಿಗೆ ತೀರಾ ಕಮಿಷನಾಗಿ ಕೊಡ್ತಾ ಆರಂಭಿಸ್ತಾರೆ. ಮತ್ತು ಅವರು ಇದನ್ನೇ ನಂಬಿಕೊಂಡು ಏನಪ್ಪ ಅಂದ್ರೆ ಹೂಡಿಕೆಯನ್ನು ಮಾಡ್ತಾರೆ. ಸುಮಾರು 16 ಲಕ್ಷ ಏನಪ್ಪ ಅಂದ್ರೆ ರೂಪಾಯಿಯನ್ನು ಹೂಡಿಕೆಯನ್ನು ಮಾಡ್ತಾರೆ. ಆದರೆ ಈ ಹಣ ಏನಪ್ಪ ಅಂದರೆ ಈಗ ಅವರ ಜೀವನಕ್ಕೆ ಕುತ್ತು ತಂದಿದೆ ಅಂತ ಹೇಳ್ಬೋದು. ಯಾಕೆಂದರೆ 16 ಲಕ್ಷವನ್ನು ತಗೊಂಡಿರುವಂಥ ಆ ಕಂಪನಿ ಮತ್ತೆ ಅವರಿಗೆ ಹಣವನ್ನು ಕೇಳ್ತಿರುವಂಥದ್ದು ವಿಪರ್ಯಾಸ. ಇದರಿಂದ ಮನನೊಂದಂಥ ಏನಪ್ಪ ಅಂದ್ರೆ ಜೀವನ್ ಕಿಶೋರ್ ಅವರು ಪೊಲೀಸ್ ಸ್ಟೇಷನ್ಗೆ ಏನಪ್ಪ ಕಂಪ್ಲೇಂಟನ್ನು ನೀಡ್ತಾರೆ. ಆ ಕಂಪ್ಲೇಂಟ್ ಈಗ ರಿಜಿಸ್ಟರ್ ಆಗಿದೆ. ಹೀಗೆ ಯಾರು ಕೂಡ ವರ್ಕ್ ಫ್ರಮ್ ಹೋಮನ್ನು ಯಾರು ಕೂಡ ವರ್ಕ್ ಫ್ರಮ್ ಹೋಮ್ಗೆ ಮೊರೆ ಹೋಗಬೇಡಿ. ಎಲ್ಲಾದರೂ ಹೋಗಿ ಹೇಗಾದರೂ ಮಾಡಿ ಕೆಲಸವನ್ನು ಹುಡುಕಿ ಅಲ್ಲಿ ಕೆಲಸವನ್ನು ಮಾಡಿ. ಹೀಗೆ ಏನಪ್ಪ ಅಂದರೆ ನಮಗೆ ದುಡ್ಡನ್ನು ಲಪಟಾಯಿಸುವಂಥವ್ರು ಸುಮಾರು ಜನ ಆಗಿದ್ದಾರೆ. ಹೀಗಾಗಿ ಇನ್ನಿತರ ಹೆಚ್ಚಿನ ಮಾಹಿತಿಗಳನ್ನು ನೀಡಲಿಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ.